ಇನ್ನು ಸರ್ ಈ ಹೊಸ ಹೊಸ ಥರದ್ದು ಈ ಥರದ್ದೆಲ್ಲ ಹೆಂಗೆ ತಲೆಗೆ ಹೆಂಗೆ ಬರುತ್ತೆ ಅಂತ ಅಂದರೆ ಈ ಥರದ್ದೊಂದು ಕಾಂಬಿನೇಷನ್ ಯಾರು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಶಿವಣ್ಣನ ಜೊತೆಗೆ ಒಬ್ಬ ಪ್ರಭುದೇವ ಅವ್ರನ್ನ ಹಾಕೊಂಡು ಕನ್ನಡದಲ್ಲಿ ಒಂದು ಮಲ್ಟಿಸ್ಟಾರ್ ಸಿನಿಮಾ ಮಾಡ್ತಾರೆ ಯುವರಾಜ್ ಭಟ್ರು, ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಥರದ್ದು ಆಲೋಚನೆಗಳು ಇಲ್ಲಿಂದ ಬರುತ್ತೆ ಯುವರಾಜ್ ಭಟ್ರು. ಅದು ನಾನು ಪ್ರಭು ಸರ್ನ ಮೀಟ್ ಮಾಡಿದ್ದು ಯಾವುದೋ ಕಾರಣಕ್ಕೆ, ಶಿವಣ್ಣ ಸರ್ನ ಮೀಟ್ ಮಾಡಿದ್ದು ಇನ್ಯಾವುದೋ ಕಾರಣಕ್ಕೆ. ಅದಾಗಿ ಒಂದೂವರೆ ವರ್ಷದ ಗ್ಯಾಪಲ್ಲಿ ಇಲ್ಲೆಲ್ಲಿದೆ ಎರಡೂ ಕರೆಕ್ಟಾಗಿ ಹಿಂಗೆ ನಿಲ್ಲಿಸ್ಬಿಟ್ಟು ಸರಿ ಹೋಗ್ಬಿಡುತ್ತೆ ಅಂತ. ಅದಕ್ಕೆ ಅಷ್ಟು ಸ್ಕ್ರಿಪ್ಟ್ಗಳು ಸೈಡಿಗೆ ಹೋಗಿದ್ದು. ಓಕೆ ಓಕೆ. ಅದೊಂದು ನಿನಗೆ ಓಡಾಡ್ತಿದ್ರೆ ಯಾವುದ್ರ ಪಕ್ಕನ ಯಾವುದೋ ನಿಲ್ಲಿಸಿದಾಗ ಕೊಲಾಜು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ. ನಮಗೆ ಅನ್ಸುತ್ತೆ ಅಪ್ಪ ಹಿಡ್ಕೊಂಬರೋದು ಯಾರನ್ನ ಹೆಂಗೆ, ಪ್ರಭು ಸರ್ನ ಹಿಡ್ಕೊಂಬರೋದು ಹೆಂಗೆ, ಶಿವಣ್ಣ ಸರ್ನ ಒಪ್ಸೋದು ಹೆಂಗೆ, ಹಿಡ್ಕೊಂಬರೋದು ಭಾರಿ ದೊಡ್ಡ ಸಮಸ್ಯೆ ಕಾಣೋದು, ಭಾರಿ ಕಷ್ಟ. ಯಾರು ಬ್ಯುಸಿ ಇಲ್ಲ. ಈಗ ಸುಮ್ಮನೆ ನಿಮ್ಮ ಆಫೀಸು ಗೇಟಿಗೆ ಪೇಂಟ್ ಹೊಡಿಬೇಕು ಅಂತ 1 ಅವರಲ್ಲಿ ಬೇಕು ನನಗೆ ಅಂದರೆ ಸಿಗಲ್ಲ. ಇನ್ನು ಸ್ಟಾರ್ಗಳು ಸಿಗ್ತಾರೆ, ಒಬ್ರಿಬ್ರಲ್ಲ ಇದರಲ್ಲಿ ಇರೋದು, ಎಲ್ಲ ಟಾಪ್ ನಾಚು. ಸ್ಯಾಂಡಲ್ವುಡ್ ಇದೆ ಅಂತ ಹರಿಕೃಷ್ಣ ಏನೇ ಸ್ನೇಹಿತ ಆದ್ರೂ ತುಂಬ ಬ್ಯುಸಿ ಸಂಗೀತ ನಿರ್ದೇಶಕ ಬೇರೆ. ರಾಕ್ಲೆನ್ಸ್ ಅವರು ಅವ್ರದ್ದು ಇನ್ನೊಂದು ಪ್ರೊಡಕ್ಷನ್ ಪ್ಯಾರಲಲ್ಲಿ ನಡೀತಿದೆ, ಕಾಟೇರ. ಅದು ಒಂದೆರಡಲ್ಲ, ಅದು ಸಂತೋಷ್ ಇರ್ಬೋದು, ಪ್ರಕಾಶ್ ಎಡಿಟ್ರು, ಒಬ್ಬೊಬ್ಬರೇ ತಾವೇ ಸೇರ್ಕೊಂಡ್ರಪ್ಪ ಇದಕ್ಕೆ. ಅದು ನಾವು ಯೋಚನೆ ಮಾಡ್ಬೇಕಷ್ಟೇ. ಅದರಲ್ಲಿ ಏನಾದ್ರು ಸತ್ವ ಇದ್ರೆ ತಾನೇ ಮುಂದುವರಿಯುತ್ತೆ, ಇಲ್ಲಾಂದ್ರೆ ಅಲ್ಲಲ್ಲೇ ಫಿಲ್ಟರ್ ಆಗ್ಬಿಡುತ್ತೆ. ನೀ ಏನು ಗುದ್ದಾಡಿದ್ರು ಸೇರ್ಸೋಕ್ಕಾಗಲ್ಲ. ನಾನು ಹಂಗೆ ಅಂದ್ಕೊಳ್ಳೋದು, ಒಂದು ಬಲವಾಗಿ ಏನೋ ಅಂದ್ಕೊಂಡ್ಬಿಟ್ಟು ಇಬ್ಬರಿಗೂ ಹೇಳ್ಬಿಟ್ರೆ ಆಮೇಲೆ ಅದು ಯಾವಾಗ ಆಗುತ್ತೆ ಆಗಲಿ ಆಗುತ್ತೆ. ಬಟ್ ಇಮ್ಮಿಡಿಯೇಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಶೀಘ್ರವೇ ಶುರು ಆಗ್ತಿತ್ತು. ಇನ್ನು ಶಿವಣ್ಣ ಫೋನ್ ಮಾಡಿ ಪ್ರಭು ಸರ್ ಹತ್ರ ಮಾತಾಡಿ ಕಮಿಟ್ ಮಾಡಿಸಿದ್ರು ಅಂತ ಹೇಳಿದ್ರು. ನೀವು ಪ್ರಭು ಸರ್ಗೆ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ಅವರು ಅಪ್ರೋಚಿಂಗ್ ಇತ್ತು, ಹೆಂಗೆ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಿದ್ರು ನೀವು? ಅವರು ಮೈಸೂರು ಮನೆಗೆ ಮತ್ತು ಮುಂಬೈನಲ್ಲಿ ಒಂದು ಸತಿ ಸಿಕ್ಕಿದ್ದೆ, ಮದ್ರಾಸಲ್ಲೂ ಸಿಕ್ಕಿದ್ದೆ. ಅವರು ಟೆಕ್ನಿಷಿಯನ್ ಡೈರೆಕ್ಟ್ರು ಬೇರೆ. ಅವ್ರ ಕಥೆ ಹೇಳೋದು ತುಂಬ ಚೆನ್ನಾಗಿರುತ್ತೆ. ಅವರು ನೆಕ್ಸ್ಟ್ ಮಾಡೋ ಸಿನಿಮಾಗಳು, ಅವರು ಏನು ಅಂದ್ಕೊಂಡಿದ್ದಾರೆ ಆ ಕಂಟೆಂಟ್ಗಳು ಮಾಡೋದಕ್ಕೆ ಅವರು ಎಷ್ಟೊಂದು 4-5 ತಿಂಗಳು ತೊಗೊಂಡಿರ್ತಾರೆ. ಬಟ್ ಅದನ್ನು ನಮಗೆ ಹೇಳ್ತಿರ್ತಾರಲ್ಲ, ಅದನ್ನು 3-4 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಫೋನಲ್ಲಿ ಮುಗಿಸ್ತಾರೆ ಎಷ್ಟೋ ಸತಿ. ಹಿಂಗೊಂದು ಐಡಿಯಾ ಬಂದಿದೆ ನೋಡಿ ಅಂತ. ಅದೇ ಮೈಸೂರು ಗ್ರಾಮಾಂತರ ಕನ್ನಡ, ಅಚ್ಚ ಕನ್ನಡಿಗ ಅವರು, ಮೂಗೂರು ಕನ್ನಡದಲ್ಲಿ ಹೇಳ್ತಾರೆ. ನಾನು ಅದು ಸುಮಾರು ಸತಿ ಅದನ್ನ ಅಬ್ಸರ್ವ್ ಮಾಡಿದ್ದೆ. ಕಡಿಮೆ ಮಾತಲ್ಲಿ ಏನೋ ಹೇಳ್ತಾರೆ ಇವರು, ಆಮೇಲೆ ಅಂತರ್ಮುಖಿ ಸುಮ್ಮನೆ ಇರ್ತಾರೆ, ಬಟ್ ಬಲೆ ತುಂಟ ಪ್ರೊಫೆಸರ್. ನನಗೆ ಮೊದಲನೇ ಸತಿ ಹೋದಾಗ ಮುಂಬೈನಲ್ಲಿ ಗೊತ್ತಾಯ್ತು, ನಾನು ತಪ್ಪು ಕ್ಯಾರೆಕ್ಟರು ಬಂದು ಹೇಳ್ತಾ ಇದ್ದೀನಿ ಅವರಿಗೆ, ಹೇಳಲೇ ಇಲ್ಲ ಅವ್ರು ಸರಿಗೆ. ಮದ್ರಾಸಿಗೆ ಬಂದು ಹೇಳ್ತೀನಿ. ಆ ಮದ್ರಾಸಿಗೆ ಹೋಗಿ ಹೇಳಿದ ಕಂಟೆಂಟು ಫಿಲ್ಮ್ ಆಗಲಿಲ್ಲ, ಅಷ್ಟು ಫ್ರೆಂಡ್ ಆಗ್ಬಿಟ್ಟಿದ್ವಿ. 3ನೇ ಸತಿ ಮೈಸೂರಲ್ಲಿ ಸರಸ್ವತಿ ಮತ್ತು ಈ ಕಥೆ ಕರ್ನಾಟಕದ ಮನಕ ಹೇಳಕ್ಕೆ ಹೋದಾಗ ಗೊತ್ತಾಯ್ತು, ಬಹಳ ಬೇಗ ಒಂದು ಜಿಸ್ಟ್ನ ಹೇಳಿ ಸ್ಕ್ರೀನ್ ಪ್ಲೇ ಮಾತುಕತೆನ ಡೀಟೇಲಾಗಿ ಹೇಳಬೇಕು ಅವರಿಗೆ ಅಂತ ಗೊತ್ತಾಗೋಗಿತ್ತು. ಸೊ ಅವ್ರ ಹತ್ರ ಯಾವ್ಯಾವ ಕಥೆ ಡಿಸ್ಕಷನ್ನು, ಹಾಡುಗಳ ಡಿಸ್ಕಷನ್ಗೆ ಕೂತಿದ್ದೀನಿ, ಎಲ್ಲವೂ ತುಂಬ ಮಜಾ ಸಿಕ್ಕಿದೆ ನನಗೆ. ಅವರ ಸೆನ್ಸ್ ಆಫ್ ಹ್ಯೂಮರೇ ಬೇರೆ, ಅವರು ರೆಸಿಪ್ರೊಕೇಟ್ ಮಾಡೋದೇ ಬೇರೆ.